Hi guys, welcome to our YouTube channel. This is Sahana. We are in Shamlapura, Mandya Taluk. We are in a government school, as you can see. This is our fourth Rangdo project event where we are beautifying government school today, and we can go around and look around how the paintings have come. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷ್ಕಾ ಅಂತ. ನಾವಿವತ್ತು ಮಂಡ್ಯ ಜಿಲ್ಲೆಯಲ್ಲಿರೋ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಬಂದಿದ್ದೀವಿ, ವಾಲ್ ಬ್ಯೂಟಿಫಿಕೇಶನ್ ಅಂತ. ಸೊ 2 ದಿನದಿಂದ ಈ ವರ್ಕ್ ಮಾಡ್ತಾ ಇದ್ದೀವಿ, ಪೇಂಟಿಂಗ್ ವರ್ಕ್ಸು. ಸೊ ತುಂಬ ಚೆನ್ನಾಗಿ ಅನಿಸ್ತು, ಮಕ್ಳ ಜೊತೆ ಬೆರೆತು ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಅನಿಸ್ತು. ಎಲ್ಲ ಥರದ ಎಜುಕೇಶ್ನಲ್ ಪಿಕ್ಚರ್ಸ್ ಎಲ್ಲ ಹಾಕಿದ್ದೀವಿ ವಾಲ್ಸ್ ಮೇಲೆ. ಸೊ ವಾಟ್ ವಿ ಬಿಲೀವ್ ಇಸ್ ಮಕ್ಳು ಹೇಳ್ಕೊಡೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ. ಸೊ ನಾವು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರ್ಸೋಣ ಅಂತ, ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಇದೊಂದು ಪ್ರಾಜೆಕ್ಟ್ ನ ತಗೊಂಡ್ ಮಾಡಿದೀವಿ. ತುಂಬಾ ಖುಷಿ ಆಯ್ತು. ಹಾಯ್, ನೀವಿಲ್ಲಿ ನೋಡ್ತಾ ಇರ್ಬೋದು ಪೇಂಟಿಂಗ್ ಆರ್4ಸ್ ಇದು. ಸೊ 2 days ಇಂದ ನಾವು ಇಲ್ಲೇ ಇದ್ದೀವಿ, ಗೌರ್ಮೆಂಟ್ ಸ್ಕೂಲ್ ವಾಲ್ ಬ್ಯೂಟಿಫಿಕೇಶನ್. ಸೊ 2 days ಇಂದ ಆಕ್ಚುಲಿ ಎಲ್ಲ ಚೆನ್ನಾಗಿ ಹೋಯ್ತು. ಅಂಡ್ ಯಾ, ಗುಡ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ R4C. Hello. Hi all, I'm Dinesh. I'm Prakriti. This was one of the beautiful experiences we had. So I felt it was very therapeutic and I would want to keep doing this again and again. I hope R4C gives me the opportunity to. Even you guys can come and enroll in R4C and enjoy all this. ನಮ್ಮ ಹೆಸರು ಶಿವರಾಜು ಅಂತ. ನಾನು ಜಡೆ ಕೆಳಗೆ ಹುಡುಗ್ರ ಮಗ. ಸ್ಕೂಲ್ ಸ್ಥಾಪನೆ ಮಾಡಿದ್ರು ನಮ್ಮ ತಂದೆನೇ. 56 ಸ್ಟಾರ್ಟ್ ಮಾಡಿದ್ರು. ನಾನು 2 ವರ್ಷ ಸ್ಕೂಲಿಗೆ ಬಂದಿದ್ದೆ, 1 ಅಕ್ಷರನೂ ಕಲಿಯಿಲ್ಲ. MSc ಹೋದೆ. ಸರಿಯಾ? ಇವಾಗ ಸಪೋರ್ಟ್ ನಾವು ಮಾಡಿದ್ವಿ ಕೈಲಾದಷ್ಟ. ಸರಿಯಾ? ಸುಮ್ಮನೆ ಅನ್ಸೋದಿಲ್ಲ. ಜನಗಳ ಸಹಕಾರದಿಂದ ಆಗದ. ನಮ್ಮ ಹೆಸರು ಯಶವಂತ್ ಅಂತ. ಚಾಮಲಾಪುರ ಗ್ರಾಮದ ವಕೀಲ ವೃತ್ತಿ ಆರಂಭಿಸಿದ್ವಿ. ಬಟ್ ನಿಮ್ಮ R4C ಒಂದು ಸಂಸ್ಥೆ ಏನೈತೆ ರಾಗವನ್ನು ಒಂದು ಇದರಲ್ಲಿ ಮುನ್ನಡೀತಾ ಇದೆ, ತುಂಬಾ ಸಂತೋಷವಾಗಿದೆ. ಮತ್ತು ನಮ್ಮ ಶಾಲೆಗೆ, ಅದು ನಮ್ಮ ಒಂದು ಕುಗ್ರಾಮಕ್ಕೆ ಬಂದು ನೀವು ಇಷ್ಟು NGO ಮುಖಾಂತರ ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆ ಅತ್ಯಂತ ಕಳಪೆ ದರ್ಜೆಯಲ್ಲಿ ಇದ್ದಿದ್ದ ಇವತ್ತಿನ ಮಟ್ಟದಕ್ಕೆ ಎಲ್ಲ ವಿಡಿಯೋಗಳು ನೀವೇ ನೋಡಿದಿರಿ. ಸೊ ಅದಕ್ಕೆ ತುಂಬಾ ಧನ್ಯವಾದಗಳು. ಶರತ್ ಅಂತ, ನಾವು ಚಾಮಲಾಪುರ ಗ್ರಾಮದಲ್ಲಿ ವಾಸವಾಗಿದ್ದೇವೆ. ನೀವು ಬಂದಿರೋದು R4C ನಮ್ಮ ಸಂಸ್ಥೆ ಏನಿದೆ, ನಮ್ಮ ಊರಿಗೆ ತುಂಬಾ ಅನುಕೂಲ ಆಗಿದೆ. ಏಕೆಂದ್ರೆ ನೀವು ಮಾಡಿರುವಂತ ಕಾರ್ಯಗಳು ನಮಗೆ ತುಂಬಾ ಅನುಕೂಲ ಆಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಈ ರೈಟ್ ಸೈಡ್ ಅಲ್ಲಿ ಏನಿದೆ ನೋಡಿ, ಅದು ಬಂದು ನಮ್ಮ ಹಳೆ ಸ್ಕೂಲ್ ಆಗಿತ್ತು. ಮುಂಚೆ 6 ತಿಂಗಳು ಮುಂಚೆ ಈ ತರ ಇತ್ತು. ಈಗ ನಮ್ಮ 6 ತಿಂಗಳು ಆದ್ಮೇಲೆ ಈ ತರ ತಂದಿದ್ದೀರಾ ನೀವು ಬಂದು ಮಾಡ್ತಾ ಇರೋ ಕಾರ್ಯಕ್ಕೆ ನಮಗೂ ಒಂದು ಸ್ಫೂರ್ತಿ ಬರುತ್ತೆ, ನಮಗೂ ಒಂದು ಒಳ್ಳೆ ಸ್ಫೂರ್ತಿ ಬರುತ್ತೆ. ಮತ್ತೆ ನಾವು ಈ ತರ ಮುಂದೆ ಎಲ್ಲ ಮಾಡಕ್ಕೆ ನಮಗೂ ಅನುಕೂಲ ಆಗುತ್ತೆ. ಆದ್ದರಿಂದ ನೀವು ಈ ತರ ಕಾರ್ಯಗಳನ್ನು ತುಂಬಾ ಇನ್ನೂ ಮಾಡಿಕೊಟ್ರೆ ನಮಗೂ, ಮತ್ತೆ ಯಾವ್ಯಾವ ಈ ಬಡ ಹಳ್ಳಿಗಳಿರುತ್ತೆ ಅಲ್ಲಿಗೆಲ್ಲ ತುಂಬಾ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ಹೆಸರು ಪಾಪೇಗೌಡ, ಚಾಮಲಾಪುರ. ನಾವಿಲ್ಲಿ ವಾಸವಾಗಿದ್ದೀವಿ. ನಮ್ಮೂರಲ್ಲಿ ಸ್ಕೂಲು ಭಾರಿ ಚೆನ್ನಾಗಿ ಮಾಡವ್ರೆ, ಭಾರಿ ಧನ್ಯವಾದಗಳು. ಸ್ವಾಮಿ ಅಂತ, ನಾನು ಸೂಪರ್ಡೆಂಟ್ ಆಗಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇದೇ ಶಾಲೆಯಲ್ಲಿ ನಾನು ವ್ಯಾಸಂಗ ಮಾಡಿದ್ದೀನಿ. ಆದರೆ ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ನಶಿಸಿ ಹೋಗುವಂಥ ಸಮಯದಲ್ಲಿ ಚಾಮಲಾಪುರ ಗ್ರಾಮದ ಮತ್ತು ಇಂದಿನ ವಿದ್ಯಾರ್ಥಿಗಳು ಮತ್ತು ಇತರರ ಸಹಾಯದಿಂದ ನಶಿಸಿ ಹೋಗಿರುವಂಥ ಕೊಠಡಿಗಳನ್ನು ನವೀಕರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ವಿಷಯಗಳು ಮತ್ತು ಚಿತ್ರಪಟಗಳನ್ನು ನೀವು ನಮೂದಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಬೇರೆ ಬೇರೆ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಈ ರೀತಿ ವಿಷಯಗಳನ್ನು ನೀವು ಚಿತ್ರಪಟದಲ್ಲಿ ಮತ್ತು ವಿಷಯ ರೂಪದಲ್ಲಿ ತಿಳಿಸಿದರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಹಾಗಾಗಿ ತಮ್ಮ ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮಂಡ್ಯ ತಾಲೂಕು ಚಾಮಲಾಪುರ ಗ್ರಾಮದಲ್ಲಿ ನಮ್ಮ ಶಾಲೆಯ ದುರಸ್ತಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಮಕ್ಕಳಿಗೆ ಹೊಂದುವಂಥ ಕಲಾತ್ಮಕ ಚಿತ್ರಗಳನ್ನು ರಂಜಿಸಿ ಮತ್ತು ಮಕ್ಕಳಿಗೆ ಬೇಕಾದ ಸಾಮಗ್ರಿಗಳನ್ನು, ಆಟ ಮತ್ತು ಡ್ಯಾನ್ಸ್ ಸೆಟ್ ಸಾಮಗ್ರಿಗಳನ್ನು ನಮ್ಮ ಗ್ರಾಮಕ್ಕೆ ತಂದು ಒದಗಿಸಿದಂಥ ಈ R4C ಒಂದು ಸಂಸ್ಥೆಗೆ ನಮ್ಮ ಚಾಮಲಾಪುರ ಗ್ರಾಮದಿಂದ ಅಭಿನಂದನೆ. ಮತ್ತು ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಮಲಾಪುರದಲ್ಲಿ
ಈ ಒಂದು ನಿಮ್ಮ ಸಂಸ್ಥೆಯಿಂದ R4C ರ್ಯಾಂಕ್ 4A ಕಾಸ್ ವತಿಯಿಂದ ನಮ್ಮ ಶಾಲೆಗೆ ಒಂದು ಡ್ರಾಯಿಂಗ್ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನೀವು ಮಾಡಿಕೊಟ್ಟಿದ್ದೀರಿ. ಸರ್ಕಾರಿ ಶಾಲೆ ಅಂತ ಅಂದರೆ ಜನರಿಗೆ ಭಾಳ ಕೀಳಿರಿಮೆ ಇದೆ ಇವತ್ತು. ಈ ಒಂದು ಸ್ಥಿತಿಯಲ್ಲಿರುವಾಗ ಸರ್ಕಾರಿ ಶಾಲೆಗಳ ಒಂದು ಉದ್ಧಾರಕ್ಕೋಸ್ಕರ ಇಡೀ ನಮ್ಮ ಗ್ರಾಮಸ್ಥರು ಅವರ ಸಹಾಯಾರ್ಥಕವಾಗಿ ನಾವು ಒಂದು 12 ಲಕ್ಷದಷ್ಟು ಖರ್ಚನ್ನು ಮಾಡಿ ಈ ಒಂದು 3 ಕೊಠಡಿಗಳನ್ನು ಒಂದು ಸರಿಪಡಿಸಿದ್ದೀವಿ. ಅದಕ್ಕೆ 100 ಕೈಗಳು ಸಪೋರ್ಟ್ ಮಾಡಿದೆ. ಅದರಲ್ಲಿ ನಿಮ್ಮ ಒಂದು ಗ್ರೂಪ್ ವತಿಯಿಂದ ನಮಗೆ ಭಾಳಷ್ಟು ಸಹಾಯ ಆಗಿದೆ. ಇಂತಹ 100 ಕೆಲಸಗಳನ್ನು ತಾವು ಮಾಡಲಿ, ಅಂತಹ ಒಂದು ಶಕ್ತಿಯನ್ನು ದೇವರು ನಿಮಗೆ ಕೊಡಲಿ. ಸಮಾಜ ಉದ್ಧಾರ ಆಗಬೇಕು ಅಂತಂದರೆ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರಬೇಕು. ಅಂದರೆ ನಾವು ಶಿಕ್ಷಣ ವ್ಯವಸ್ಥೆ ಸರಿ ಮಾಡಿದಾಗ ಮಾತ್ರ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವು ಸರ್ಕಾರಿ ಶಾಲೆಗಳ ಉಳಿವಿಗೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇಂಥ ಕೆಲಸಗಳನ್ನು ತಾವು ಮಾಡಲಿ ಅಂತ ಹೇಳ್ತಾ, ನೀವು ಈ ಒಂದು ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ, ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಹೆಸರು ರವಿಕುಮಾರ್. ನಮಗೆ ರಾಘು ಅವರು ಇಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಟ್ಟಿದ್ದಾರೆ. R4C ಅವ್ರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅವ್ರ ಜೊತೆ ಚೆನ್ನಾಗಿ ಮಾತಾಡಿದೆ, ಚೆನ್ನಾಗಿ ಅವ್ರ ಜೊತೆ ನಂಗೆ ಪೇಂಟಿಂಗ್ ಕಲಿತೆ. ಥ್ಯಾಂಕ್ ಯು R4C. See, the paintings have come out really beautiful today, and if you haven't subscribed to our channel, please subscribe, and thank you so much for watching, and follow us more on Instagram and YouTube, Rangfuru Cause page, where you'll get to follow up more events and come out with us. Thank you.